ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಪೂರ್ತಿಯಾಗಿ ವಿಡಿಯೋ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನನ್ನ ಪ್ರಕಾರ ಏನನ್ಸ್ತಪ್ಪ ಈ ಪ್ರೊಮೋ ನೋಡಿ ಅಂದರೆ, ರಕ್ಷಿತ್ ಅವರು ಮಾಡಿದ್ದು ಸರಿನೇ ಅಂತ ಅನಿಸುತ್ತೆ ವೀಕ್ಷಕರೇ. ಸೊ ಅದ್ರ ಬಗ್ಗೆ ಪೂರ್ತಿ ವಿವರಣೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ವೀಕ್ಷಕರೇ, ನೀವು ನೆನೆ ಸಂಚಿಕೆ ನೋಡಿರ್ಬೋದು. ಸೊ ಅಲ್ಲಿ ನಾಮಿನೇಟೆಡ್ ಟೀಮು ಗೆದ್ದಿದೆ. ಸೊ ಅದು ಒಂದು ಟಾಸ್ಕ್ ಆಡಿ ಅವರು ಗೆದ್ದಿದ್ದಾರೆ. ಸೊ ಅದರ ನಂತರ ಅವ್ರಿಗೆ ಒಂದು ಅಡ್ವಾಂಟೇಜ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾರೆಲ್ಲ ಕನ್ಫರ್ಮ್ ಆಗಿ ಗೆಲ್ತಾರೆ ಅಂತ. ಅದು 100% ಕನ್ಫರ್ಮ್ ಆಗಿಲ್ಲ, ಹಾಗೂ ಲೈವ್ ಅಪ್ಡೇಟು ಸಹ ಆಗಿದೆ. ನೀವು ನೋಡ್ಕೊಬನ್ನಿ ಆ ವಿಡಿಯೋನ. ಸೊ ಅದೇ ರೀತಿಯಾಗಿ ಎಲ್ಲರೂ ಸಹ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ನಾನು ಏನೇನೋ ಅಪ್ಡೇಟ್ ಕೊಟ್ಟಿದ್ದೆ ಅದೆಲ್ಲ ಪಕ್ಕ 100% ನ್ಯೂಸ್ ಅಂತ ಅನ್ಬೋದು. ಇದೇ ರೀತಿ ನ್ಯೂಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಪ್ರೋಮೋ ವಿಷಯಕ್ಕೆ ಬಂದರೆ, ಬಿಗ್ ಬಾಸ್ ಅವರು ಹೇಳಿರ್ತಾರೆ ತಮ್ಮಲ್ಲೇ ಚರ್ಚೆ ಮಾಡ್ಕೊಂಡು ಯಾರನ್ನಾದ್ರೂ ಒಬ್ಬರನ್ನ ಸೇಫ್ ಟೀಮ್ಗೆ ಕಳಿಸ್ಬೇಕು ನೀವು. ಅದಾದ ನಂತರ ಸೇಫ್ ಟೀಮಿಂದ ಒಬ್ಬರನ್ನ ನಿಮ್ಮ ಟೀಮ್ಗೆ ಕರ್ಕೋಬೇಕು ಅಂತ. ಸೊ ಅದೇ ರೀತಿಯಾಗಿ ಎಲ್ಲರೂ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅವರೆಲ್ಲ ಆಚೆ ಬಂದ್ಬಿಟ್ಟು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ವೀಕ್ಷಕರೇ. ಸೊ ಅದಕ್ಕಾಗಿ ಯಾರಪ್ಪ ರಾಶಿಕಾಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಅದು ರಾಶಿಕಾಗೆ ಸಪೋರ್ಟ್ ಮಾಡೋದು ಅಶ್ವಿನಿ ಅವರು ರಾಶಿಕಾಗೆ, ನನ್ನ ಸಪೋರ್ಟ್ ರಾಶಿಕಾಗೆ ಅಂತ ಹೇಳ್ತಾರೆ. ಸೊ ಅದರ ನಂತರ ಅಲ್ಲೇ ಸ್ವಲ್ಪ ಜಗಳ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದೇ ನಂತರ ರಕ್ಷಿತ್ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ, ಅದು ನಾನು ಸುದೀರ್ನ ಅವ್ರನ್ನ ಆ ಟೀಮ್ಗೆ ಕಳ್ಸೋಕೆ ಇಷ್ಟಪಡ್ತೀನಿ, ಅವ್ರನ್ನ ನಾನು ಸೇಫ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ರಾಶಿಕಾ ಅವರು ಹೇಳ್ತಾರೆ ಅಶ್ವಿನಿ ಅವರು 4 ವಾರದಿಂದಲೂ ಅವರು ನಾಮಿನೇಟ್ ಆಗಿದ್ದಾರೆ. ಸೊ ಆದರೆ ಅವರಿಂದ ಅವ್ರನ್ನ ನಾವು ಸೇಫ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ರಕ್ಷಿತ್ ಅವರು ಹೇಳ್ತಾರೆ, ನಾವು ಸಹ 4 ವಾರದಿಂದ ನಾಮಿನೇಟ್ ಆಗಿದ್ದೀವಿ, ನಮ್ಮನ್ನು ಸಹ ಸೇಫ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕಾಗಿ ರಾಶಿಕಾ ಅವರು ಏನಪ್ಪ ಹೇಳ್ತಾರೆ ಅಂದರೆ, ಅದು ಇಂಥ ವಿಷಕಾರಿ ಏನಾದ್ರು ನಮ್ಮ ಟೀಮಲ್ಲಿ ಇದ್ದರೆ ಇದೇ ರೀತಿ ಆಗುತ್ತೆ, ಎಲ್ಲ ಜಗಳ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ರಕ್ಷಿತ್ ಅವ್ರು ಏನಿರ್ತಾರೆ ಅವರು ಹೋಗ್ತಾ ಇರ್ತಾರೆ. ಅದಾದ ನಂತರ ಅಶ್ವಿನಿ ಅವ್ರು ಏನಿರ್ತಾರೆ ಅವರು ಕರ್ಕೊಬಂದು ಮಾತಾಡ್ತಾ ಇರ್ತಾರೆ. ಆಗ ರಾಶಿಕಾ ರಕ್ಷಿತ್ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ರಕ್ಷಿತ್ ಅವರು ಅಂದರೆ, ರಾಶಿಕಾ ಅವರು ಸರಿಯಾಗಿ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ, ಏನೇನೋ ಮಾತಾಡ್ತಾ ಇದ್ದಾರೆ ಅವ್ರನ್ನ ಸರಿಯಾಗಿ ಮಾತಾಡೋಕೆ ಹೇಳಿ ಅಂತ ಹೇಳ್ತಾರೆ. ಅದಕ್ಕಾಗಿ ರಾಶಿಕಾ ಅವರು ನಿಂತ ನಂಗೆ ಮಾತಾಡೋಕೆ ಬರಲ್ಲ ಅಂತ ಆ್ಯಕ್ಷನ್ ಎಲ್ಲ ಮಾಡಿ ತೋರಿಸ್ತಾರೆ. ಸೊ ಅದರ ನಂತರ ಸ್ವಲ್ಪ ಜಗಳ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ರಾಶಿಕಾ ಅವರು ರಕ್ಷಿತ್ ಅವ್ರ ಮೇಲೆ ಬೀಳಕ್ಕೆ ಹೋಗ್ತಿದ್ದಾರೆ. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರು ಸೇಫ್ ಆಗಬೇಕು ಹಾಗೂ ಯಾರೆಲ್ಲ ನಾಮಿನೇಟ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ರಕ್ಷಿತಾ ಫ್ಯಾನ್ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ, ಈಗ ಹೊಸ ವ್ಯೂವರ್ಸ್ ಯಾರೆಲ್ಲ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರೀತಿ ಲೈವ್ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ, ಹಾಗೂ ಇವತ್ತಿನ ವೋಟಿಂಗ್ ರಿಸಲ್ಟ್ ಬಗ್ಗೆ ನಿಮಗೆ ರಾತ್ರಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ.